ಇಂಗ್ಲೆಂಡ್ ಪ್ರವಾಸದಲ್ಲಿರುವಂತಹ ಟೀಮ್ ಇಂಡಿಯಾಗೆ ಟೆಸ್ಟ್ ಸರಣಿ ಗೆಲುವು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಆಂಗ್ಲರ ನೆಲದಲ್ಲಿ 18 ವರ್ಷಗಳಿಂದ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಭಾರತ ಗೆದ್ದೇ ಇಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಸಲ ಇಂಗ್ಲೆಂಡ್ ಸೀರೀಸ್ಗೆ ಸೆಲೆಕ್ಟ್ ಆಗಿರೋರೆಲ್ಲ ಯಂಗ್ಸ್ಟರ್ಸ್. ಹೀಗಿದ್ರೂ ಕೂಡ ಆಂಗ್ಲರ ನೆಲದಲ್ಲಿ ಭಾರತ ಪರ ಹಲವು ಆಟಗಾರರು ಅದ್ಭುತ ಪ್ರದರ್ಶನಗಳನ್ನು ನೀಡಿದ್ದಾರೆ. ಸೊ ಇಂಗ್ಲೆಂಡ್ನಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ಸ್ ಸಿಡಿಸಿರುವಂತ ಆಟಗಾರರು ಯಾರೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಭಾರತೀಯ ಕ್ರಿಕೆಟ್ ತಂಡ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ಯುಗಾರಂಭಕ್ಕೆ ಸಜ್ಜಾಗಿದೆ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿ ಜೂನ್ 20ರಿಂದ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಪ್ರಾರಂಭವಾಗಲಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಿವೃತ್ತಿ ಬಳಿಕ ಎಲ್ಲರ ಕಣ್ಣುಗಳು ಟೀಮ್ ಪ್ಲೇಯರ್ಸ್ ಮೇಲಿದೆ. ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ರಿಂದ ಹಿಡಿದು ವಿರಾಟ್ ಕೊಹ್ಲಿ ವರೆಗಿನ ಲೆಗೆಸಿಯನ್ನ ಕಂಟಿನ್ಯೂ ಮಾಡುವಂತ ಜವಾಬ್ದಾರಿ ಈ ಎಲ್ಲ ಆಟಗಾರರ ಮೇಲಿದೆ. ಇಂಗ್ಲೆಂಡ್ ನಲ್ಲಿ ಭಾರತದ ಪರ ಸಚಿನ್ ಅತಿ ಹೆಚ್ಚು ರನ್ ಮಾಸ್ಟರ್ ಬ್ಲಾಸ್ಟರ್ ಅಂತಾನೆ ಕರೆಸಿಕೊಳ್ಳುವಂತ ಸಚಿನ್ ತೆಂಡೂಲ್ಕರ್ ಟೀಮ್ ಇಂಡಿಯಾದ ದಂತಕತೆ. ಬ್ಯಾಟಿಂಗ್ ನಲ್ಲಿ ಅವರನ್ನ ಮೀರಿಸಿದವರೇ ಇಲ್ಲ. ಕ್ರಿಕೆಟ್ ದೇವರು ಅಂತಾನೆ ಕರೆಸಿಕೊಳ್ಳುವಂತ ಸಚಿನ್ ಭಾರತದ ಪರ ಇಂಗ್ಲೆಂಡ್ ನಲ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ಬರೆದಿದ್ದಾರೆ. ಇಂಗ್ಲೆಂಡ್ ನೆಲದಲ್ಲಿ 17 ಟೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ಸಚಿನ್ 54.31 ಸರಾಸರಿಯಲ್ಲಿ 1575 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 4 ಶತಕಗಳು ಹಾಗೆ 8 ಅರ್ಧ ಶತಕಗಳು ಕೂಡ ಸೇರಿವೆ. 2ನೇ ಸ್ಥಾನದಲ್ಲಿದ್ದಾರೆ ದಿ ವಾಲ್ ಖ್ಯಾತಿಯ ದ್ರಾವಿಡ್. ಇನ್ನು ಟೆಸ್ಟ್ ಕ್ರಿಕೆಟ್ಗೆ ಹೇಳಿ ಮಾಡಿಸಿದಂತಿದ್ದ ರಾಹುಲ್ ದ್ರಾವಿಡ್ ಕೂಡ ಇಂಗ್ಲೆಂಡ್ ನೆಲದಲ್ಲಿ ಪಾರುಪತ್ಯ ಮೆರೆದಿದ್ದಾರೆ. ರಾಹುಲ್ ದ್ರಾವಿಡ್ ಇಂಗ್ಲೆಂಡ್ನಲ್ಲಿ ಭಾರತದ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ 2ನೇ ಅತಿ ಹೆಚ್ಚು ರನ್ ಕಲೆ ಹಾಕಿದ್ದಾರೆ. 13 ಟೆಸ್ಟ್ ಪಂದ್ಯಗಳಲ್ಲಿ ಕಣಕ್ಕಿಳಿದು 6 ಶತಕಗಳು ಹಾಗೆ 4 ಅರ್ಧ ಶತಕಗಳು ಸೇರಿದಂತೆ 68ರ ಸರಾಸರಿಯಲ್ಲಿ 1376 ರನ್ ಕಲೆ ಹಾಕಿದ್ದಾರೆ. ಆಂಗ್ಲರ ನಾಡಿನಲ್ಲಿ ಸುನಿಲ್ ಗವಾಸ್ಕರ್ ರನ್ ಸುನಾಮಿ. ಸುನಿಲ್ ಗವಾಸ್ಕರ್ ಕೂಡ ಇಂಗ್ಲೆಂಡ್ನಲ್ಲಿ ಭಾರತ ಪರ 3ನೇ ಅತಿ ಹೆಚ್ಚು ರನ್ ಗಳಿಸಿದ್ದಾರೆ. 16 ಟೆಸ್ಟ್ ಪಂದ್ಯಗಳಲ್ಲಿ 2 ಶತಕಗಳು ಮತ್ತು 8 ಅರ್ಧ ಶತಕಗಳು ಸೇರಿದಂತೆ 1152 ರನ್ಗಳನ್ನು ಕಲೆ ಹಾಕಿದ್ದಾರೆ. ಲೆಜೆಂಡರ್ಸ್ ಲಿಸ್ಟ್ ನಲ್ಲಿದ್ದಾರೆ ಕಿಂಗ್ ವಿರಾಟ್ ಕೊಹ್ಲಿ. ಇನ್ನು ಇಂಗ್ಲೆಂಡ್ನಲ್ಲಿ ಭಾರತ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅವರ ಹೆಸರು ಕೂಡ ಇದೆ. ಈ ಪಟ್ಟಿಯಲ್ಲಿ ವಿರಾಟ್ 4ನೇ ಸ್ಥಾನದಲ್ಲಿದ್ದಾರೆ. 17 ಟೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ವಿರಾಟ್ ಕೊಹ್ಲಿ 2 ಶತಕಗಳು ಹಾಗೆ 5 ಅರ್ಧ ಶತಕಗಳು ಸೇರಿದಂತೆ 1096 ರನ್ಗಳನ್ನು ಕಲೆ ಹಾಕಿದ್ದಾರೆ. ದಿಲೀಪ್ ಮತ್ತು ಗಂಗೂಲಿ ಬ್ಯಾಟ್ನಿಂದಲೂ ರನ್ ಮಳೆ. ಹಾಗೆ ಭಾರತದ ಪರ ದಿಲೀಪ್ ವೆಂಗ್ ಸರ್ಕಾರ್ ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ 5ನೇ ಆಟಗಾರ ಎನಿಸಿಕೊಂಡಿದ್ದಾರೆ. 13 ಪಂದ್ಯಗಳಲ್ಲಿ ಕಣಕ್ಕಿಳಿದು 48ರ ಸರಾಸರಿಯಲ್ಲಿ 960 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 4 ಶತಕ ಹಾಗೆ 4 ಅರ್ಧ ಶತಕಗಳು ಕೂಡ ಸೇರಿವೆ. ಇನ್ನು ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಸೌರವ್ ಗಂಗೂಲಿ 6ನೇ ಸ್ಥಾನದಲ್ಲಿದ್ದಾರೆ. 9 ಟೆಸ್ಟ್ ಪಂದ್ಯಗಳನ್ನಾಡಿರುವಂತಹ ಗಂಗೂಲಿ 65ರ ಸರಾಸರಿಯಲ್ಲಿ 915 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 3 ಶತಕ ಹಾಗೆ 5 ಅರ್ಧ ಶತಕಗಳು ಸೇರಿವೆ. ಪೂಜಾರ, ರಹಾನೆ ಮತ್ತು ಧೋನಿಯಿಂದಲೂ ದಾಖಲೆ. ಇನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ನಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದವರಲ್ಲಿ ಚೇತೇಶ್ವರ ಪೂಜಾರ 7ನೇ ಸ್ಥಾನದಲ್ಲಿದ್ದಾರೆ. ಪೂಜಾರ 16 ಟೆಸ್ಟ್ ಪಂದ್ಯಗಳಲ್ಲಿ 1 ಶತಕ ಮತ್ತು 5 ಅರ್ಧ ಶತಕಗಳ ಸಹಾಯದಿಂದ 870 ರನ್ ಕಲೆ ಹಾಕಿದ್ದಾರೆ. ಹಾಗೆ ಅಜಿಂಕ್ಯ ರಹಾನೆ 8ನೇ ಸ್ಥಾನದಲ್ಲಿದ್ದಾರೆ. ರಹಾನೆ 16 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 1 ಶತಕ ಹಾಗೆ 6 ಅರ್ಧ ಶತಕಗಳಿಂದ 864 ರನ್ ಕಲೆ ಹಾಕಿದ್ದಾರೆ. ಇನ್ನು ಗುಂಡಪ್ಪ ವಿಶ್ವನಾಥ್ 9ನೇ ಅತಿ ಹೆಚ್ಚು ರನ್ ಗಳಿಸಿದ ಲಿಸ್ಟ್ನಲ್ಲಿದ್ದಾರೆ. ವಿಶ್ವನಾಥ್ 13 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 1 ಶತಕ ಹಾಗೆ 9 ಅರ್ಧ ಶತಕಗಳ ಸಹಾಯದಿಂದ 858 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಲಿಸ್ಟ್ ನಲ್ಲಿ 10ನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ MS ಧೋನಿ ಪಾತ್ರರಾಗಿದ್ದಾರೆ. 12 ಟೆಸ್ಟ್ ಪಂದ್ಯಗಳನ್ನಾಡಿರುವಂತಹ ಧೋನಿ 8 ಅರ್ಧ ಶತಕಗಳ ಸಹಾಯದಿಂದ 778 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಸೊ ಇವರೆಲ್ಲ ಹೈಯೆಸ್ಟ್ ರನ್ ಸ್ಕೋರರ್ ಲಿಸ್ಟ್ ನಲ್ಲಿದ್ದಾರೆ. ಬಹುಶಃ ವಿರಾಟ್ ಕೊಹ್ಲಿ ನಿವೃತ್ತಿ ಪಡೆಯದೆ ಈ ಬಾರಿ 5 ಪಂದ್ಯಗಳ 10 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ರೆ ಅವರ ದಾಖಲೆ ಮತ್ತಷ್ಟು ಮೇಲೇರ್ತಾ ಇತ್ತ ಏನೋ. ಆದ್ರೆ ಸದ್ಯಕ್ಕಂತೂ ತಂಡದಲ್ಲಿರೋರ ಪೈಕಿ ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚು ಅನುಭವ ಹೊಂದಿರೋರು ಯಾರೂ ಇಲ್ಲ. ಇರೋದ್ರಲ್ಲಿ KL ರಾಹುಲ್ ಬೆಟರ್ ಇದ್ದಾರೆ. ಸೊ ಸಿಕ್ಕಿರುವ ಅವಕಾಶವನ್ನ ರಾಹುಲ್ ಹೇಗೆ ಬಳಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.